Hello everyone. In this class we have to study about diversity in the living world of class 6 of curiosity, whether it is CBSE or SET. First you have to introduce about this lesson. Imagine walking through a park on a bright sunny morning. You hear ಬರ್ಡ್ಸ್ ಚಿರ್ಪಿಂಗ್. ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವೀಗ ಬ್ರೈಟ್ ಸನ್ನಿ ಮಾರ್ನಿಂಗಲ್ಲಿ ವಾಕಿಂಗ್ ಹೋಗ್ತಾ ಇದ್ದೀರಿ ಅಂತ ನೀವೇನು ಕೇಳ್ತೀರಾ? ಬರ್ಡ್ಸ್ ಚಿರ್ಪಿಂಗ್, ಬಟರ್ಫ್ಲೈಸ್ ಫ್ಲಟರಿಂಗ್ ಓವರ್ ಕಲರ್ಫುಲ್ ಫ್ಲವರ್ಸ್ ಆ್ಯಂಡ್ ನೋಟಿಸ್ ಟ್ರೀಸ್ ಆಫ್ ಆಲ್ ಶೇಪ್ಸ್ ಆ್ಯಂಡ್ ಸೈಜಸ್ ಸ್ಟ್ಯಾಂಡಿಂಗ್ ಟಾಲ್ ಅರೌಂಡ್ ಯು. ಬರ್ಡ್ಸ್ ಚಿರ್ಪಿಂಗನ್ನು ಕೇಳ್ತೀರಾ, ಬಟರ್ಫ್ಲೈಸ್ ಫ್ಲಟರ್ ಆಗೋದನ್ನು ಕೇಳ್ತೀರಾ, ಚಿಲಿಪಿನ ಅನ್ನೋದನ್ನು, ಮತ್ತು ಬೇರೆ ಬೇರೆ ಕಲರಲ್ಲಿರ್ತಕ್ಕಂಥ ಫ್ಲವರ್ಸ್ಗಳನ್ನು ನೋಡ್ತೀರಾ. ಅದೇ ರೀತಿ ಬೇರೆ ಬೇರೆ ಸೈಜಲ್ಲಿ ಮತ್ತು ಬೇರೆ ಬೇರೆ ಶೇಪಲ್ಲಿ ಇರ್ತಕ್ಕಂಥ ಟ್ರೀಸ್ಗಳನ್ನು ನೀವು ನೋಡ್ತೀರಾ. ಹಾಗಾದ್ರೆ ನೀವು ಏನು ಅಬ್ಸರ್ವ್ ಮಾಡಿದ್ರಿ ಇಲ್ಲಿ? ಹ್ಯಾವ್ ಯು ಎವರ್ ವಾಂಡರ್ಡ್ ವೈ ಈಚ್ ಟ್ರೀ ಲುಕ್ಸ್ ಡಿಫ್ರೆಂಟ್? ಪ್ರತಿಯೊಂದು ಮರನೂ ಯಾಕೆ ಡಿಫ್ರೆಂಟ್ ಆಗಿದೆ ಅಂತಂದು ಹೇಳಿ ನೀವು ಒಂದಿನಾರು ಯೋಚನೆ ಮಾಡಿದ್ದೀರಾ? ದೆನ್ ವೈ ಡು ಬರ್ಡ್ಸ್ ಹ್ಯಾವ್ ಯೂನಿಕ್ ಚೀಪ್? ಎಲ್ಲ ಬರ್ಡ್ಸು ಒಂದೇ ಚಿಲಿಪಿಲಿ ಶಬ್ದನ ಹೊಂದಿಲ್ಲ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸೌಂಡನ್ನ ಹೊಂದಿದ್ದವು. ಯಾಕೆ? ಆರ್ ಹೌ some animals live on land or while others live in water. ಕೆಲವೊಂದು ಆ್ಯನಿಮಲ್ಸು ಲ್ಯಾಂಡ್ ಮೇಲಿದ್ದರೆ ಇನ್ನೊಂದು ಕೆಲವೊಂದು ಆ್ಯನಿಮಲ್ಸು ವಾಟರಲ್ಲಿ ಅಭಿವೃದ್ಧಿ ಹೊಂದ್ತಾ ಇರ್ತವೆ. ಸೊ ವೈ, ಯಾಕೆ ಮತ್ತು ಹೇಗೆ? ದ ವರ್ಲ್ಡ್ ಅರೌಂಡ್ ಅಸ್ ಈಸ್ ಫುಲ್ ಆಫ್ ಫ್ಯಾಸಿನೇಟಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್, ಈಚ್ ಪ್ಲೇಯಿಂಗ್ ಇಟ್ಸ್ ಪಾರ್ಟ್ ಇನ್ ಮೇಕಿಂಗ್ ನೇಚರ್ ವೈಬ್ರೆಂಟ್ ಅಲೈವ್. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವರ್ಲ್ಡಲ್ಲಿ ನಾವು ತುಂಬಾ ಪ್ಲ್ಯಾಂಟ್ಸು ಮತ್ತು ಆ್ಯನಿಮಲ್ಸ್ಗಳನ್ನು ನೋಡ್ತೀವಿ. ಸೊ ಎವ್ರಿ ಪ್ಲ್ಯಾಂಟ್ ಆ್ಯಂಡ್ ಎವ್ರಿ ಆ್ಯನಿಮಲ್ ತನ್ನದೇ ಆಗಿರ್ತಕ್ಕಂಥ ಒಂದು ರೋಲನ್ನು, ಒಂದು ಪಾರ್ಟನ್ನು ಅದು ಏನು ಮಾಡುತ್ತೆ, ವಹಿಸ್ಕೊಳ್ಳುತ್ತೆ. ಸೊ ಇನ್ ದಿಸ್ ಚಾಪ್ಟರ್ ವಿ ವಿಲ್ ಎಕ್ಸ್ಪ್ಲೋರ್ ದ ವೆರೈಟಿ ಆಫ್ ಲೈಫ್ ಅರೌಂಡ್ ಅಸ್ ನೋನ್ ಆ್ಯಸ್ ಬಯೋಡೈವರ್ಸಿಟಿ. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಏನು ತಿಳ್ಕೊತೀವಿ ಅಂದರೆ ನಮ್ಮ ಸುತ್ತಮುತ್ತಲ ಇರ್ತಕ್ಕಂತಹ ಬಯೋಡೈವರ್ಸಿಟಿ ಬಗ್ಗೆ ತಿಳ್ಕೊತೀವಿ. ಥ್ರೂ ಸ್ಟೋರೀಸ್, ಆ್ಯಕ್ಟಿವಿಟೀಸ್ ಆ್ಯಂಡ್ ಎಕ್ಸಾಂಪಲ್ಸ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಯು ವಿಲ್ ಲರ್ನ್ ಹೌ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅಡ್ಯಾಪ್ಟ್ ಟು ದೇರ್ ಸರೌಂಡಿಂಗ್ಸ್. ಯಾವ ರೀತಿ ಬೇರೆ ಬೇರೆ ಆ್ಯನಿಮಲ್ಗಳು ಮತ್ತು ಸಸ್ಯಗಳು ತಮ್ಮ ಒಂದು ಏರಿಯಾಕ್ಕೆ ಯಾವ ರೀತಿ ತಮ್ಮನ್ನೇ ತಾವು ಅಡಾಪ್ಟ್ ಮಾಡ್ಕೊಂಡಿರ್ತು ಅಂತಂದು ಹೇಳಿ ಸಹ ನಾವು ಇಲ್ಲಿ ತಿಳ್ಕೊತೀವಿ. ದೆನ್ ಹೌ ದೇ ಡಿಪೆಂಡ್ ಆನ್ ಒನ್ ಅನದರ್, ಹೇಗೆ ಪ್ರತಿಯೊಂದು ಒಂದರ ಮೇಲೆ ಇನ್ನೊಂದು ಡಿಪೆಂಡ್ ಆಗಿದೆ ಅನ್ನೋದನ್ನು ಸಹ ನಾವು ತಿಳ್ಕೊತೀವಿ. ನೆಕ್ಸ್ಟ್, ಆ್ಯಂಡ್ ವೈ ಇಟ್ಸ್ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದ ಬ್ಯೂಟಿಫುಲ್ ಡೈವರ್ಸಿಟಿ ಆಫ್ ಅವರ್ ಪ್ಲ್ಯಾನೆಟ್. ನಮ್ಮ ಪ್ಲ್ಯಾನೆಟ್ನಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಬಯೋಡೈವರ್ಸಿಟಿನ ನಾವು ಯಾಕೆ ಅದನ್ನು ಕಾಪಾಡ್ಕೋಬೇಕು, ಯಾಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾವು ಈ ಒಂದು ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊತೀವಿ. ಲೆಟ್ಸ್ ಬಿಗಿನ್ ದ ಚಾಪ್ಟರ್. Diversity in plants and animals around us. Diversity means the variety and differences found among living things in a particular area. ಡೈವರ್ಸಿಟಿ ಅಂದ್ರೇನು? ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಕಂಡುಬರ್ತಕ್ಕಂತಹ ಡಿಫ್ರೆನ್ಸಸ್ಸು, ಒಂದು ಆ್ಯನಿಮಲಿನ ಡಿಫ್ರೆನ್ಸಸ್ನ ನಾವು ಏನಂತ ಕರಿತೀವಿ, ಅದನ್ನು ಡೈವರ್ಸಿಟಿ ಅಂತಂದು ಹೇಳಿ ಕರಿತೀವಿ. ವೆನ್ ವಿ ಟಾಕ್ ಅಬೌಟ್ ದ ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಅರೌಂಡ್ ಅಸ್, ವಿ ಆರ್ ಲುಕಿಂಗ್ ಅಟ್ ಹೌ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಲಿವ್ ಇನ್ ಅ ಸ್ಪೆಸಿಫಿಕ್ ಪ್ಲೇಸ್ ಆ್ಯಂಡ್ ಹೌ ದೇ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಒಂದೇ ಪ್ಲೇಸಲ್ಲಿ ಅಥವಾ ಸ್ಪೆಸಿಫಿಕ್ ಪ್ಲೇಸಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರ್ತಕ್ಕ ಆ್ಯನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ಗಳು ಯಾವ ರೀತಿ ತಮ್ಮನ್ನು ತಾವು ಆ ಒಂದು ಪ್ಲೇಸ್ಗೆ ತಮ್ಮ ಬಾಡಿನ ಹೊಂದ್ಕೊಂಡಿದ್ದವು ಅಂತಂದು ಹೇಳಿ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ. ಅದೇ ಬಯೋ ಡೈವರ್ಸಿಟಿ ಆಗಿರುತ್ತೆ. ದೆನ್ ಫಸ್ಟ್ ಒನ್ ಈಸ್ ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸ್. ಹಾಗಾದರೆ ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸ್ ಅಂದರೆ ಏನು ಅಂತ ನೋಡೋಣ. ಪ್ಲ್ಯಾಂಟ್ಸ್ ಕ್ಯಾನ್ ಬಿ ವೆರಿ ಡಿಫ್ರೆಂಟ್ ಫ್ರಮ್ ಒನ್ ಅನದರ್ ಇನ್ ಸೆವೆರಲ್ ವೇಸ್ ಸಚ್ ಆಸ್ ದೇರ್ ಸೈಜ್, ಶೇಪ್ ಆ್ಯಂಡ್ ದ ವೇ ದೇ ಗ್ರೋ. ಸೈಜಲ್ಲಿ ಮತ್ತು ಶೇಪಲ್ಲಿ ಮತ್ತು ಅವು ಯಾವ ರೀತಿ ಬೆಳೀತಾ ಇದ್ದವು, ಗ್ರೋ ಆಗ್ತಾ ಇದ್ದವು ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ನಾವು ನೋಡ್ತೀವಿ. ಹಿಯರ್ ಆರ್ ಸಮ್ ವೇಸ್ ಪ್ಲ್ಯಾಂಟ್ಸ್ ಕ್ಯಾನ್ ಡಿಫರ್. ಹಾಗಾದರೆ ಯಾವ್ಯಾವ ಇದರಲ್ಲಿ ನಾವು ಡಿಫ್ರೆಂಟನ್ನು ನಾವು ನೋಡ್ಬೋದು ಪ್ಲ್ಯಾಂಟ್ಸ್ಗಳನ್ನು.
ಹೌ ಕ್ಯಾನ್ ಯು ಮೆಜರ್ ದ ಹೈಟ್ ಆಫ್ ಅ ಪ್ಲ್ಯಾಂಟ್ ಅಕ್ಯುರೇಟ್ಲಿ? ಸೊ ನೋಡಿ, ನಾವು ಹೈಟ್ ಮುಖಾಂತರ ನಾವು ಪ್ಲ್ಯಾಂಟ್ಸ್ಗಳನ್ನು ಮೆಜರ್ ಮಾಡ್ತೀವಿ. ಪ್ಲ್ಯಾಂಟ್ಸ್ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಹೈಟ್ಸ್ ಆ್ಯಂಡ್ ಮೆಜರಿಂಗ್ ದೇರ್ ಹೈಟ್ಸ್ ಹೆಲ್ಪ್ಸ್ ಅಂಡರ್ಸ್ಟ್ಯಾಂಡ್ ದೇರ್ ಗ್ರೋತ್. ಕೆಲವೊಂದು ಪ್ಲ್ಯಾಂಟ್ಸು ನೆಲದಲ್ಲೇ ಇದ್ದರೆ ಕೆಲವೊಂದು ಪ್ಲ್ಯಾಂಟ್ಸ್ ಏನು ಮಾಡ್ತಾವೆ, ಜಾಸ್ತಿ ಎತ್ತರವಾಗಿ ಬೆಳಿತಾವೆ. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಹೈಟ್ಸ್. ನೋಡಿರಿ ಯಾವ ರೀತಿ ಈ ಫಿಗರಲ್ಲಿ ನೋಡಿ. ಸೊ ಒಂದು ಸ್ಮಾಲ್ ಇದ್ದರೆ ಇನ್ನೊಂದೇನಿದೆ, ಬಿಗ್ ಪ್ಲ್ಯಾಂಟ್ ಇದೆ, ಹೌದಾ? ಈ ರೀತಿಯಾಗಿ ಡಿಫ್ರೆಂಟ್ ಟೈಪ್ಸ್ ಆಗಿರ್ತಕ್ಕಂಥ ಒಂದು ಹೈಟ್ಸ್ ಆಫ್ ಪ್ಲ್ಯಾಂಟ್ಸ್ಗಳನ್ನು ನಾವು ನೋಡ್ಬೋದು. ಹಾಗಾದರೆ ಯಾವ್ಯಾವ ಡಿಫ್ರೆಂಟ್ ಹೈಟ್ಸ್ ಬರ್ತವೆ? ಫಸ್ಟ್ ಒಂದು ಟಾಲ್. ಸಮ್ ಪ್ಲ್ಯಾಂಟ್ಸ್ ಲೈಕ್ ಮ್ಯಾಂಗೋ ಟ್ರೀಸ್ ಗ್ರೋ ವೆರಿ ಟಾಲ್ ಆ್ಯಂಡ್ ಹ್ಯಾವ್ ಅ ಸ್ಟ್ರಾಂಗ್ ಥಿಕ್ ಟ್ರಂಕ್. ಯಾವ ರೀತಿ ಇರುತ್ತೆ ಇಲ್ಲಿ? ಟ್ರಂಕ್ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಥಿಕ್ ಆಗಿರುತ್ತೆ, ಜಾಸ್ತಿ ಎತ್ತರವಾಗಿ ಬೆಳ್ತಕ್ಕಂಥ ಪ್ಲ್ಯಾಂಟ್ಸ್ಗಳಲ್ಲಿ. ದೆನ್ ನೆಕ್ಸ್ಟ್ ಒನ್ ಹೈಟ್ ಈಸ್ ಶಾರ್ಟ್. ಅದರ್ ಪ್ಲ್ಯಾಂಟ್ಸ್ ಲೈಕ್ ರೋಸ್ ಬುಷಸ್ ಆರ್ ಮಚ್ ಶಾರ್ಟರ್ ಆ್ಯಂಡ್ ಕ್ಲೋಸರ್ ಟು ದ ಗ್ರೌಂಡ್. ಇವೇನಾಗಿರ್ತವೆ? ಕ್ಲೋಸರ್ ಆಗಿರ್ತವೆ ಗ್ರೌಂಡಿಗೆ, ನೆಲದ ಮೇಲೇ ಇರ್ತವೆ, ಜಾಸ್ತಿ ಮೇಲೆ ಹೋಗಿರಂಗಿಲ್ಲ. ಇವುಗಳ ಹೈಟ್ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಸೊ ಇವುಗಳಲ್ಲಿ ಟ್ರಂಕ್ ಏನಾಗಿರುತ್ತೆ? ಸ್ಟ್ರಾಂಗ್ ಆಗಿರೋಂಗಿಲ್ಲ ಮತ್ತು ಥಿಕ್ ಆಗಿರೋಂಗಿಲ್ಲ, ಥಿನ್ ಆಗಿರುತ್ತೆ. ದೆನ್ ವಾಟ್ ಡೂ ದ ಸ್ಟೆಮ್ಸ್ ಆಫ್ ಪ್ಲ್ಯಾಂಟ್ ಲುಕ್ ಲೈಕ್? ಹಾಗಾದ್ರೆ ಸ್ಟೆಮ್ಗಳನ್ನು ನೋಡಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ಲ್ಯಾಂಟ್ಸನ್ನ ಸ್ಟೆಮ್ಗಳನ್ನು ನೋಡಿ, ಅದು ಯಾವ ರೀತಿ ಇರುತ್ತೆ? ದ ಸ್ಟೆಮ್ ಪ್ರೊವೈಡ್ಸ್ ಸ್ಟ್ರಕ್ಚರ್ ಆ್ಯಂಡ್ ಸಪೋರ್ಟ್ ಟು ಅ ಪ್ಲ್ಯಾಂಟ್. ಸ್ಟ್ರಕ್ಚರು ಮತ್ತು ಸಪೋರ್ಟನ್ನು ಕೊಡುತ್ತೆ ಸ್ಟೆಮ್. ಯಾವ ರೀತಿ ಅಂದರೆ, ಸ್ಟೆಮ್ ಯೂಸ್ವಲಿ ಗ್ರೋಸ್ ಅಬೋವ್ ದ ಗ್ರೌಂಡ್. ಸ್ಟೆಮ್ ಏನು ಮಾಡುತ್ತೆ? ಯಾವಾಗಲೂ ಗ್ರೌಂಡಿಂದ ಮೇಲೆ ಗ್ರೋ ಆಗುತ್ತದೆ. ದ ಸ್ಟೆಮ್ ಮೇಕ್ಸ್ ದ ಮೇನ್ ಸ್ಟ್ರಕ್ಚರಲ್ ಫ್ರೇಮ್ವರ್ಕ್ ಆಫ್ ದ ಪ್ಲ್ಯಾಂಟ್. ಸೊ ಇದೇ ಮೇನ್ ಫ್ರೇಮ್ವರ್ಕ್, ಅಂದರೆ ಯಾವ ರೀತಿ ಪ್ಲ್ಯಾಂಟ್ ಬೆಳೆಯುತ್ತೆ ಅನ್ನೋದು ಯಾವ್ದು ಹೇಳುತ್ತೆ? ಸ್ಟೆಮ್ ಹೇಳುತ್ತೆ ನಮಗೆ. ದ ಸ್ಟೆಮ್ ಬೇಸ್ ಲೀವ್ಸ್ ಬ್ರಾಂಚಸ್ ಬರ್ಡ್ಸ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್. ಸೊ ಈ ಸ್ಟೆಮ್ಗಳಲ್ಲೇ ನಾವು ಲೀವ್ಸು, ಬ್ರಾಂಚಸ್ಸು, ಬಡ್ಸು, ಫ್ಲವರ್ಸು ಮತ್ತು ಫ್ರೂಟ್ಸ್ಗಳನ್ನು ನೋಡ್ಬೋದು. ಹಾಗಾಗಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸ್ಟೆಮ್ಸ್ ಇದ್ದಾವೆ ಅಂತಂದು ಹೇಳಿ ನೋಡೋಣ. ಟೈಪ್ಸ್ ಆಫ್ ಸ್ಟೆಮ್ಸ್. ಫಸ್ಟ್ ಒನ್ ಈಸ್ ಹಾರ್ಡ್ ಸ್ಟೆಮ್. ಪ್ಲ್ಯಾಂಟ್ಸ್ ಲೈಕ್ ಬನಿಯಾನ್ ಟ್ರೀ ಹ್ಯಾವ್ ಹಾರ್ಡ್ ವುಡ್ಡಿ ಸ್ಟೆಮ್ ದಟ್ ಪ್ರೊವೈಡ್ ಸ್ಟ್ರಾಂಗ್ ಸಪೋರ್ಟ್. ಬನಿಯಾನ್ ಟ್ರೀ ನೋಡಿದ್ದೀರಿ ನೀವೆಲ್ಲರೂ. ಸೊ ಬನಿಯಾನ್ ಟ್ರೀಯಲ್ಲಿ ಸ್ಟೆಮ್ ಹೇಗಿರುತ್ತೆ? ವೆರಿ ಹಾರ್ಡ್ ಆಗಿರುತ್ತೆ ಇದು, ಮತ್ತು ವುಡ್ಡಿ ಆಗಿರುತ್ತೆ. ಇದೇನು ಮಾಡುತ್ತೆ? ಆ ಒಂದು ಪ್ಲ್ಯಾಂಟ್ಗೆ, ಬನಿಯಾನ್ ಟ್ರೀಗೆ ಏನು ಮಾಡುತ್ತದೆ? ಸ್ಟ್ರಾಂಗ್ ಸಪೋರ್ಟನ್ನು ಕೊಡುತ್ತೆ. ನೆಕ್ಸ್ಟ್ ಒನ್ ಟೈಪ್ ಈಸ್ ಸಾಫ್ಟ್ ಸ್ಟೆಮ್. ಸ್ಮಾಲರ್ ಪ್ಲ್ಯಾಂಟ್ಸ್ ಲೈಕ್ ಮಿಂಟ್ ಲೀವ್ಸ್ ಹ್ಯಾವ್ ಸಾಫ್ಟ್ ಗ್ರೀನ್ ಸ್ಟೆಮ್ಸ್ ದಟ್ ಆರ್ ಫ್ಲೆಕ್ಸಿಬಲ್ ಆ್ಯಂಡ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ವುಡ್ಡಿ ಸ್ಟೆಮ್ಸ್. ಇವು ಹೆಂಗಿರ್ತವೆ? ಮಿಂಟ್ ಪ್ಲ್ಯಾಂಟಿನ ಸ್ಟೆಮ್ ನೀವು ನೋಡಿರ್ಬೋದು, ಮತ್ತು ಕೊರಿಯಾಂಡರ್ ಸ್ಟೆಮ್ಮನ್ನು ನೋಡಿರ್ಬೋದು ನೀವು. ಈಸಿಯಾಗಿ ಅದು ಏನಾಗುತ್ತೆ? ಬೆಂಡ್ ಆಗುತ್ತೆ, ಫ್ಲೆಕ್ಸಿಬಲ್ ಇರ್ತದೆ ಅದು. ಸೊ ಮತ್ತು ಅದೇ ರೀತಿಯಾಗಿ ಹಾರ್ಡ್ ಸ್ಟೆಮ್ಮಲ್ಲಿರ್ತಕ್ಕಂಥ ರೀತಿಯಲ್ಲಿ ಇದು ಸ್ಟ್ರಾಂಗ್ ಆಗಿರಲ್ಲ, ಈಸಿಯಾಗಿ ಕಟ್ಟಾಗಿಬಿಡುತ್ತೆ. ಸೊ ದ ನೆಕ್ಸ್ಟ್ ಟೈಪ್ ಈಸ್ ವಾಟ್ ಆರ್ ಸಮ್ ಕಾಮನ್ ಶೇಪ್ಸ್ ಆಫ್ ಲೀವ್ಸ್ that you can see in different places. ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಅಂದರೆ ಬೇರೆ ಬೇರೆ ಎಲ್ಲ ಪ್ಲ್ಯಾಂಟ್ಸು ಒಂದೇ ರೀತಿಯಾಗಿರ್ತಕ್ಕಂಥ ಲೀವ್ಸ್ನ ಹೊಂದಿರ್ತಾವ? ಇಲ್ಲ, ಬೇರೆ ಬೇರೆ ಪ್ಲ್ಯಾಂಟ್ಸು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೀವ್ಸ್ಗಳನ್ನು ಹೊಂದಿರ್ತವೆ. ದ ಲೀವ್ ಈಸ್ ಅ ಥಿನ್ ಫ್ಲ್ಯಾಟ್ ಆ್ಯಂಡ್ ಗ್ರೀನ್ ಸ್ಟ್ರಕ್ಚರ್ ವಿಚ್ ಅರೈಸಸ್ ಫ್ರಮ್ ದ ನೋಡ್ ಆಫ್ ದ ಸ್ಟೆಮ್. ಸೊ ಒಂದು ಪ್ಲ್ಯಾಂಟ್ ಇದೆ ಅಂತ ಹೇಳಿದರೆ, ಸೊ ಇದರಲ್ಲಿ ಲೀವ್ಸ್ ಎಲ್ಲಿಂದ ಬರ್ತವೆ? ನೋಡ್ಸ್ ಬರ್ತವೆ. ದಿಸ್ ಈಸ್ ಕಾಲ್ಡ್ ಅ ನೋಡ್. ಇದನ್ನು ನಾವೇನಂತ ಕರಿತೀವಿ? ನೋಡ್ ಅಂತಂದು ಹೇಳಿ ಕರಿತೀವಿ. ಇಲ್ಲಿಂದ ಲೀವ್ಸ್ ಅರೈಸ್ ಆಗ್ತವೆ. ದ ಗ್ರೀನ್ ಕಲರ್ ಆಫ್ ಲೀವ್ಸ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಆ್ಯಸ್ ಯು ನೋ, ನಿಮಗೆ ಗೊತ್ತಿದೆ, ಕ್ಲೋರೋಫಿಲ್ ಇರೋದ್ರಿಂದನೇ ಲೀವ್ಸು ಗ್ರೀನ್ ಕಲರಲ್ಲಿ ಇರೋದು ಅಂತಂದು ಹೇಳಿ. ದೆನ್ ದ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಹ್ಯಾವ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಅರೇಂಜ್ಮೆಂಟ್ ಆಫ್ ಲೀವ್ಸ್. ಯಾವ್ಯಾವ ರೀತಿ ಇರುತ್ತೆ ನೋಡಿರಿ. ಫಸ್ಟ್ ಒನ್ ಏನು? ಶೇಪಲ್ಲಿ ಯಾವ್ಯಾವ ರೀತಿ ಡಿಫ್ರೆಂಟ್ ಆಗಿರುತ್ತೆ? ಲೀವ್ಸ್ ಕಮ್ ಇನ್ ಡಿಫ್ರೆಂಟ್ ಶೇಪ್ಸ್. ಫಾರ್ ಎಕ್ಸಾಂಪಲ್, ಬನಾನಾ ಲೀವ್ಸ್ ಆರ್ ಬ್ರಾಡ್ ಆ್ಯಂಡ್ ಲಾರ್ಜ್ ಹೆಲ್ಪಿಂಗ್ ದ ಪ್ಲ್ಯಾಂಟ್ ಕ್ಯಾಪ್ಚರ್ ಮೋರ್ ಸನ್ಲೈಟ್. ನೋಡಿರಿ, ಬನಾನಾ ಲೀಫ್ ನೋಡಿರಿ ದೊಡ್ಡದು ಇರ್ತದೆ, ಮತ್ತು ಅದು ಏನು ಮಾಡ್ತೈತಿ? ಜಾಸ್ತಿ ಬ್ರಾಡ್ ಆಗಿರೋದು, ಅಗಲವಾಗಿ ಇರೋದ್ರಿಂದ ಅದು ಏನು ಮಾಡ್ತೈತಿ? ಜಾಸ್ತಿ ಸನ್ಲೈಟ್ನ ಅದು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದೇ ರೀತಿ ನೋಡಿರಿ, ನೀಮ್ ಲೀವ್ಸ್ ಯಾವ ರೀತಿ ಇರುತ್ತೆ?
ತುಂಬಾ ಸ್ಮಾಲ್ ಇರ್ತೈತಿ ನೀಮ್ ಲೀವ್ಸ್. ಈ ರೀತಿಯಾಗಿ ಸೈಜಲ್ಲಿ ಮತ್ತು ಶೇಪಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೀವ್ಸ್ಗಳನ್ನು ನಾವು ನೋಡ್ಬೋದು. ಈ ಪಿಕ್ಚರಲ್ಲಿ ನಿಮಗೆ ಕಾಣಿಸುತ್ತೆ. ಸೈಜಲ್ಲೂ ಡಿಫ್ರೆಂಟ್ ಇದಾವೆ ಮತ್ತು ಶೇಪಲ್ಲೂ ಸಹ ಡಿಫ್ರೆಂಟ್ ಇದಾವೆ. ನೆಕ್ಸ್ಟ್ ಒನ್ ಅರೇಂಜ್ಮೆಂಟ್. ಅಂದರೆ ಲೀವ್ಸ್ ಅರೇಂಜ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂತ ನೋಡಿರಿ. ಲೀವ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆನ್ ದ ಸ್ಟೆಮ್. ಫಾರ್ ಇನ್ಸ್ಟನ್ಸ್, ನೀಮ್ ಲೀವ್ಸ್ ಗ್ರೋ ಆಪೋಸಿಟ್ ಈಚ್ ಅದರ್ ಆನ್ ದ ಬ್ರಾಂಚ್. ನೀಮ್ ಲೀವ್ಸ್ನ ನೋಡಿ ನೀವು ಯಾವ ರೀತಿ ಇರ್ತೈತಿ ಅದ್ರಾಗ ಲೀವ್ಸ್ ಅಂತಂದು ಹೇಳಿದ್ರೆ, ಇದು ಒಂದು ನೀಮ್ ಇದನ್ನು ತೊಗೊಂಡ್ರೆ ಈ ರೀತಿ ಇರ್ತೈತಿ, ಆಪೋಸಿಟಾಗಿರ್ತೈತಿ. ಯಾವಾಗಲೂ ಇದೇ ರೀತಿ ಲೀವ್ಸ್ ಅದರಲ್ಲಿ ಇರ್ತವೆ. ಆದರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಇನ್ ಅನಿಮಲ್ಸ್ ನೋಡಿ ಅದರದ್ದು ಒಂದು ಅರೇಂಜ್ಮೆಂಟೇ ಬೇರೆ ಬೇರೆ ರೀತಿಯಾಗಿರ್ತೈತಿ ಸ್ಟೆಮ್ಮಲ್ಲಿ. ನೆಕ್ಸ್ಟ್ ಒನ್ ವೆನೇಷನ್. ದ ಅರೇಂಜ್ಮೆಂಟ್ ಆಫ್ ವೇನ್ಸ್ ಇನ್ ಅ ಲೀಫ್ ಈಸ್ ಕಾಲ್ಡ್ ವೆನೇಷನ್. ಇಲ್ಲೇನು ನಿಮಗೆ ಈ ಲೀಫಲ್ಲಿ ಈ ಪಿಕ್ಚರಲ್ಲಿ ನೋಡಿ, ಇದರಲ್ಲೇನು ಲೈನಲ್ಲಿ ಕಾಣಿಸ್ತಿದ್ದಾವಲ್ಲ, ಇವೆಲ್ಲ ಏನಿವು ವೆನೇಷನ್, ವೇನ್ಸ್ ಇವು. ಇವೆಲ್ಲ ಏನು ವೇನ್ಸ್. ದೀಸ್ ಅರೇಂಜ್ಮೆಂಟ್, ದ ಅರೇಂಜ್ಮೆಂಟ್ ಆಫ್ ವೇನ್ಸ್ ಈಸ್ ಕಾಲ್ಡ್ ಆಸ್ ವೆನೇಷನ್. ಈ ಅರೇಂಜ್ಮೆಂಟ್ನೇ ನಾವೇನಂತ ಕರಿತೀವಿ? ವೆನೇಷನ್ ಅಂತಂದು ಹೇಳಿ ಕರಿತೀವಿ. ಸೊ ಫಸ್ಟ್ ಒನ್ ಯಾವ್ಯಾವ ರೀತಿ ವೆನೇಷನ್ ಇದ್ದಾವೆ ಅಂದರೆ, ಫಸ್ಟ್ ಒನ್ ರೆಟಿಕ್ಯುಲೇಟ್ ವೆನೇಷನ್. ವೇನ್ಸ್ ಫ್ರಮ್ ಅ ನೆಟ್ವರ್ಕ್ ಕಾಮನ್ ಇನ್ ಡೈಕಾಟ್ ಪ್ಲ್ಯಾಂಟ್ಸ್ ಲೈಕ್ ಹೈಬಿಸ್ಕಸ್ ಆ್ಯಂಡ್ ಪೀಪಲ್. ಸೊ ರೆಟಿಕ್ಯುಲೇಟ್ ವೆನೇಷನ್ ಅಂದರೆ ಇಲ್ಲಿ ವೆನೇಷನ್ ಯಾವ ರೀತಿ ಇರುತ್ತೆ? ನೆಟ್ವರ್ಕ್ ಇದ್ದಂಗೆ ಇರುತ್ತೆ ವೆನೇಷನ್. ಹಿಯರ್ ಇನ್ ದಿಸ್ ಪಿಕ್ಚರ್ ದಿಸ್ ಈಸ್ ಅ ರೆಟಿಕ್ಯುಲೇಟ್ ವೆನೇಷನ್. ದಿಸ್ ಈಸ್ ದ ರೆಟಿಕ್ಯುಲೇಟ್ ವೆನೇಷನ್. ಇಲ್ಲಿ ವೆನೇಷನ್ ಯಾವ ರೀತಿ ಇರುತ್ತೆ? ವೇನ್ಸ್ ಎಲ್ಲ ನೆಟ್ವರ್ಕ್ ರೀತಿ ಫ್ರೇಮ್ ಆಗಿರ್ತವೆ. ನೆಕ್ಸ್ಟ್ ಒನ್ ಈಸ್ ಪ್ಯಾರಲಲ್ ವೆನೇಷನ್. ವೇನ್ಸ್ ರನ್ ಪ್ಯಾರಲಲ್ ಟು ಈಚ್ ಅದರ್ ಕಾಮನ್ ಇನ್ ಮೊನೊಕಾಟ್ ಪ್ಲ್ಯಾಂಟ್ಸ್ ಲೈಕ್ ಗ್ರಾಸ್ ಆ್ಯಂಡ್ ವೀಟ್. ಸೊ ಈ ರೀತಿಯಾಗಿ ಇರುತ್ತಲ್ಲ, ಅದು ಯಾವುದದು? ಪ್ಯಾರಲಲ್ ವೆನೇಷನ್. ನೋಡಿ ಸಿಂಪಲ್ ಆಗಿದೆ, ಇದು ಪ್ಯಾರಲಲ್ ಆಗಿದೆ ಅದೇ ರೀತಿ. ಸೊ ಇದನ್ನು ನಾವೇನಂತ ಕರಿತೀವಿ? ಪ್ಯಾರಲಲ್ ವೆನೇಷನ್ ಅಂತಂದು ಹೇಳಿ ಕರಿತೀವಿ. ಇದು ಎಲ್ಲೆಲ್ಲಿ ಇರುತ್ತೆ ಅಂದರೆ ಮೊನೊಕಾಟ್ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ಇರುತ್ತೆ, ಮತ್ತು ರೆಟಿಕ್ಯುಲೇಟ್ ವೆನೇಷನ್ನು ಡೈಕಾಟ್ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಡಿಫ್ರೆಂಟ್ ಕಲರ್ಸ್ ಕ್ಯಾನ್ ಯು ಸಿ ಇನ್ ದ ಫ್ಲವರ್ಸ್ ಅರೌಂಡ್ ಯು? ನಾವು ಯಾವ್ಯಾವ ರೀತಿ ಕಲರ್ ಇರ್ತಕ್ಕಂಥ ಫ್ಲವರ್ಸ್ಗಳನ್ನು ನೋಡ್ತೀವಿ? ತುಂಬಾ ಕಲರ್ಸ್ ಇದಾವೆ ಫ್ಲವರ್ಸಲ್ಲಿ. ವಿ ಕಾಂಟ್ ಇಮ್ಯಾಜಿನ್ ಲೈಕ್. ಫ್ಲವರ್ is the most beautiful and colorful part of a flowering plant. It is the reproductive part of a plant. ಫ್ಲವರ್ ಅದು ನೋಡೋಕ್ಕಷ್ಟೇ ಸುಂದರವಾಗಿರ್ತೈತಿ, ಕಲರ್ಫುಲ್ ಆಗಿರ್ತೈತಿ ಅಷ್ಟೇ ಅಲ್ಲ, ಅದೇನದು ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ಅ ಪ್ಲ್ಯಾಂಟ್. ಸೊ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕಲರ್ಸ್ ಇರ್ತವೆ, ಏನೇನು ಡಿಫ್ರೆಂಟ್ ಇರುತ್ತೆ ಒಂದು ಫ್ಲವರಿಂದ ಇನ್ನೊಂದು ಫ್ಲವರಿಗೆ ಅಂತ ನೋಡೋಣ. ಫಸ್ಟ್ ಒನ್ ಕಲರ್. ಇಟ್ ಮೇ ಬಿ ಡಿಫರ್ ಫ್ರಮ್ ಒನ್ ಫ್ಲವರ್ ಟು ಅನದರ್ ಫ್ಲವರ್. Flowers have various colors like the bright red of a hibiscus flower which can attract pollination. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲರ್ಸ್ನ ನಾವು ನೋಡ್ತೀವಿ. ಇವು ಯಾಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲರ್ಸ್ ಇರ್ತವೆ ಅಂದರೆ, ಟು ಅಟ್ರ್ಯಾಕ್ಟ್ ಪಾಲಿನೇಷನ್. ಅಂದರೆ ಅವು ಏನು ಹೇಳಿದೆ ನಾನು ಆವಾಗಲೇ, ಪ್ಲ್ಯಾಂಟ್ಸ್ ಫ್ಲವರ್ಸ್ ಆರ್ ದ ರೀಪ್ರೊಡಕ್ಟಿವ್ ಪಾರ್ಟ್ ಅಂತಂದು ಹೇಳಿದೆ ನಾನು. ಸೊ ಈ ರೀತಿಯಾಗಿ ರೀಪ್ರೊಡಕ್ಟ್ ಆಗಬೇಕು ಅಂದರೆ ಏನಾಗಿರಬೇಕು? ಸೊ ಡಿಫ್ರೆಂಟ್ ಕಲರ್ಸನ್ನು ಅದು ಹೊಂದಿರಬೇಕು ಫ್ಲವರ್. ಸೊ ಆವಾಗ ಮಾತ್ರ ಅಟ್ರಾಕ್ಷನ್ ಆಗಿ ಅಲ್ಲಿ ಪಾಲಿನೇಷನ್ ನಡುತ್ತೆ. ನೆಕ್ಸ್ಟ್ ಒನ್ ಸೆಂಟ್. ಸಮ್ ಫ್ಲವರ್ಸ್ ಲೈಕ್ ಜಾಸ್ಮಿನ್ ಹ್ಯಾವ್ ಅ ಸ್ಟ್ರಾಂಗ್ ಪ್ಲೆಸೆಂಟ್ ಸೆಂಟ್ ದಟ್ ಆಲ್ಸೋ ಹೆಲ್ಪ್ಸ್ ಅಟ್ರಾಕ್ಟ್ ಇನ್ಸೆಕ್ಟ್ಸ್ ಫಾರ್ ಪಾಲಿನೇಷನ್. ಸೆಂಟ್ ಮೀನ್ಸ್ ಫ್ರಾಗ್ರೆನ್ಸ್. ಅದ್ರದ್ದು ಸ್ಮೆಲ್ ನೋಡಿ, ಎಲ್ಲ ಫ್ಲವರ್ಸ್ದು ಒಂದೇ ಥರ ಸ್ಮೆಲ್ ಇರೋಂಗಿಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾಕೆ ಇರ್ತೈತೆ ಅಂದರೆ ಇದು ಸಹ ಅಟ್ರಾಕ್ಟ್ ಮಾಡ್ಕೊಳ್ತೀವಿ ಇನ್ಸೆಕ್ಟ್ನ ಪಾಲಿನೇಷನ್ನಿಗೋಸ್ಕರ. ಅದಕ್ಕೋಸ್ಕರ ಈ ರೀತಿಯಾಗಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ನ ನಾವು ನೋಡ್ತೀವಿ. ಫ್ಲವರ್ಸ್ಗಳನ್ನು ನೋಡ್ತೀವಿ, ಪ್ಲ್ಯಾಂಟ್ಸ್ಗಳನ್ನು ಸಹ ನಾವು ನೋಡ್ತೀವಿ. ಈ ರೀತಿಯಾಗಿ ಯಾವ್ಯಾವ ರೀತಿಯಲ್ಲಿ ಪ್ಲ್ಯಾಂಟ್ಸನ್ನು ನಾವು ಡಿಫ್ರೆನ್ಸ್ ಆಗಿ ಮಾಡ್ಬೋದು ಅಂದರೆ, ಫಸ್ಟ್ ಒನ್ ಕಲರ್ ಆಫ್ ಪ್ಲ್ಯಾಂಟ್ಸ್. ವೆನೇಷನ್ನಿಂದ ನಾವು ಬೇರೆ ಬೇರೆ ಟೈಪ್ಸ್ ಆಗಿ ಇಲ್ಲಿ ಮಾಡ್ಬೋದು. ಸ್ಟೆಮ್ಗಳಲ್ಲಿ ಹಾರ್ಡ್ ಸ್ಟೆಮ್ ಇರೋ ಪ್ಲ್ಯಾಂಟು ಮತ್ತು ಸಾಫ್ಟ್ ಸ್ಟೆಮ್ ಇರೋ ಪ್ಲ್ಯಾಂಟ್ಗಳನ್ನು ನೋಡ್ಬೋದು. ಮತ್ತು ಡಿಫ್ರೆಂಟ್ ಹೈಟ್ಸ್ ಆಫ್ ಪ್ಲ್ಯಾಂಟ್ಸ್ ನಾವು ನೋಡ್ಬೋದು. ಒಂದು ಟಾಲ್ ಇರೋ ಪ್ಲ್ಯಾಂಟ್ ನೋಡ್ಬೋದು ಮತ್ತು ಶಾರ್ಟ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸನ್ನು ನಾವು ನೋಡ್ಬೋದು. ಸೊ ದಿಸ್ ಈಸ್ ಅಂಡರ್ಸ್ಟ್ಯಾಂಡ್ ಫಾರ್ ಡೈವರ್ಸಿಟಿ ಇನ್ ಪ್ಲ್ಯಾಂಟ್ಸ್. So in the next session we have to study about diversity in animals. If you like this video, please like and share.